ಸರ್, ಹಾಗಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ ಅವರ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಅವರ ಪ್ಲಸ್ ಏನು? ತಂದೆ HY ಮೇಟಿ ನಿಧನದ ಅನುಕಂಪ ಅಂತೂ ಅವರಿಗೆ ಇದೆ, ಇದು ಪ್ಲಸ್ ಆಗ್ಬಹುದು. ಸ್ಪರ್ಧೆ ಹೊಸದೇ ಹೊರತು ಕ್ಷೇತ್ರ ಹೊಸದಲ್ಲ. ಜೊತೆಗೆ ಅವರು ಪ್ರಚಾರವನ್ನು ಅವರ ತಂದೆಯ ಪರವಾಗಿ ಮಾಡ್ತಾನೆ ಬಂದಿದ್ದಾರೆ, ರಣತಂತ್ರವನ್ನು ಹೆಣಿತಾನೆ ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೆ ಸ್ಪರ್ಧೆ ಹೊಸದಾಗಿರ್ಬೋದು, ಅಖಾಡ ಅಂತೂ ಹೊಸದಲ್ಲ. ಏನು CM ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಬಲ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿದೆ. ಕ್ಷೇತ್ರದಲ್ಲಿ ಪ್ರಭಾವಿ ಸಚಿವರ ಒಗ್ಗಟ್ಟಿನ ಪ್ರಚಾರ ಇದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ನಾವು ಈಗಾಗಲೇ ಹೇಳಿದಾಗೆ 3 ತಿಂಗಳಿಂದ ಅಲ್ಲೇ ಬಿಡುಬಿಟ್ಟಿದ್ದಾರೆ, ರಣತಂತ್ರವನ್ನು ಮಾಡ್ತಾ ಇದ್ದಾರೆ. 5 ಮತಗಳ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಅದು. ಸೊ ಕುರುಬ ಸಮುದಾಯದ ಮತಗಳು ನಿರ್ಣಾಯಕವಾಗಿದ್ದಾವೆ. 3 ತಿಂಗಳಿಂದಲೂ ಸತೀಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆ ನಡೀತಾನೆ ಇದೆ. ಇನ್ನು ಮಲ್ಲಿಕಾರ್ಜುನ್ ಚರಂತಿಮಠ್ ಕಾಂಗ್ರೆಸ್ ಸೇರಿರುವುದು ಕೂಡ ಇವರಿಗೆ ದೊಡ್ಡ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಚರಂತಿಮಠ್ ಟೀಮ್ನ ಕೆಲವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅಧಿಕಾರದಲ್ಲಿರುವಂಥ ಪಕ್ಷಕ್ಕೆ ಮತದಾರರ ಬೆಂಬಲ ಸಹಜವಾಗಿದ್ದೇ ಇರುತ್ತೆ. ಇನ್ನು ಉಮೇಶ್ ಹುಲ್ಲಪ್ಪ ಮೇಟಿ ಅವರ ಮೈನಸ್ ಅನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗಾಗಲೇ ಪ್ಲಸ್ ಆಯಿತು, ಈಗ ಮೈನಸ್ ಏನೇನು? ಕೌಟುಂಬಿಕ ರಾಜಕಾರಣಕ್ಕೆ ಮಣೆ ಹಾಕಿದ್ರು ಅನ್ನೋ ಆರೋಪ ಇದೆ. ಅವರ ತಂದೆ ಇದ್ರು, ಈಗ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಜೊತೆಗೆ ಅವರ ಕುಟುಂಬದಲ್ಲೇ ಸ್ವಲ್ಪ ಗದ್ದಲ ಇತ್ತು, ಅಂದರೆ ಟಿಕೆಟ್ ಹಂಚಿಕೆ ವೇಳೆ ಸ್ವಲ್ಪ ಗದ್ದಲ ಅಂತೂ ನಡೀತು. ಏನು ಚುನಾವಣೆ ಸಮೀಪದಲ್ಲಿ ನಡೆದಂಥ ಕೋಮು ಗಲಭೆಗಳು ಇದು ಕೂಡ ಇವರಿಗೆ ಮೈನಸ್ ಆಗುವಂಥ ಸಾಧ್ಯತೆ ಇದೆ. ಹಿಂದುತ್ವದ ಅಲೆ ಪ್ರಬಲವಾಗಿರುವ ಬಾಗಲಕೋಟೆ ಹಿಂದುತ್ವದ ಅಲೆ ಇದೆ. ಅಲ್ಲಿ RSS ನಾವು ಈಗಾಗಲೇ ಹೇಳಿದಾಗೆ BJP ಮತ್ತು RSSನ ಬೆಂಬಲಿಗರು ಸಿಕ್ಕಾಪಟ್ಟೆ ಇದ್ದಾರೆ. ಇನ್ನು ವೀರಣ್ಣ ಚರಂತಿಮಠ್ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿರುವಂಥ ನಾಯಕ ಅವರು. ಜೊತೆಗೆ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಆಗಿದ್ದಾವೆ. ಸೊ 80,000 ಮತದಾರರಿದ್ದಾರೆ ಲಿಂಗಾಯತರು. ಇನ್ನು ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದ ಇತಿಹಾಸ ಇಲ್ಲ, ನಿರಂತರವಾಗಿ ಗೆದ್ದ ಇತಿಹಾಸ ಅಂತೂ ಇಲ್ಲ. ಚರಂತಿಮಠ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕೊಡುಗೆ ನೀಡಿರುವಂಥ ಶಾಸಕ. ಗ್ಯಾರಂಟಿಗಳನ್ನಷ್ಟೇ ನಂಬಿಕೊಂಡು ಅಭಿವೃದ್ಧಿ ಕಡೆಗಣಿಸಿದ್ದಾರೆ ಅನ್ನೋ ಆರೋಪ ಇದೆ. ಅನುಕಂಪದ ಅಲೆ ಹೊರತುಪಡಿಸಿ ಬೇರೆ ಅಸ್ತ್ರಗಳು ಇವರಿಗೆ ಇಲ್ಲ. ಸೊ ಇದು ಕಾಂಗ್ರೆಸ್ ಅಭ್ಯರ್ಥಿಯ ಪ್ಲಸ್ ಮತ್ತು ಮೈನಸ್.